ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬೇಕು. ಅಶ್ವಿನಿ ಅವ್ರ ಬಗ್ಗೆ ಎಷ್ಟೇ ನೆಗೆಟಿವ್ ಬರಲಿ ಏನೇ ಬರಲಿ, ಬಟ್ ಅವರನ್ನು ತೀರಾ ಹತ್ತಿರದಿಂದ ಬಲ್ಲವರಿಗೆ ಗೊತ್ತಿರುತ್ತೆ ಅವ್ರು ಎಷ್ಟು ಸಿಹಿ ಅಂತ ಹೇಳಿ. ಆ್ಯಂಡ್ ಆ ಸಿಹಿ ಅನುಭವ ನನಗೂ ಕೂಡ ಆಗಿರೋದ್ರಿಂದ ಅದು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನಿಮ್ಗೆ ಗೆಲುವು ಸಿಕ್ಕಿಲ್ಲ ಅನ್ನೋ ನೋವು 100 ಅಲ್ಲ 200% ನಿಮ್ಮ ಮನೆಯವ್ರಿಗಿಂತ ಹೆಚ್ಚಾಗಿ ನಮಗೂ ಕೂಡ ಇದೆ. ಸುದೀಪ್ ಸರ್ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ನಾನು ಇದನ್ನು ಸುದೀಪ್ ಅಣ್ಣನ ವಿಚಾರದಲ್ಲಿ ಹೇಳೋದಾದರೆ, ನಮಗೂ ಅವ್ರ ಕುಟುಂಬಕ್ಕೂ ಒಂದು ನಂಟಿತ್ತು ಮುಂಚೆಯಿಂದನೂ. ಇವತ್ತಲ್ಲ, ಸುಮಾರು ಒಂದು 25 ವರ್ಷದ ಹಿಂದೆ. ಈಗ ನನ್ನ ಕುಟುಂಬದವರೇ ಇಂಡಸ್ಟ್ರಿಲೂ ಕೂಡ ಇದ್ದಾರೆ. ಅದನ್ನು ಯಾವತ್ತೂ ನಾನು ಎಳೆದು ತಂದೇ ಇಲ್ಲ. ಯಾಕೆಂದರೆ ನನಗೊಂದು ಏನು ಅನ್ನಿಸ್ತು ಅಂದರೆ, ಯಾವಾಗಲೂ ನಮ್ಮದೇ ಆದಂಥ ಒಂದು ಐಡೆಂಟಿಟಿ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಈಗ ಯಾರ್ದೋ ಹೆಸರು ಹೇಳ್ಕೊಂಡು ನಾವು ಇವ್ರ ಮಕ್ಕಳು, ಇವ್ರ ಅಕ್ಕನೋ ಇವ್ರ ತಂಗಿನೋ ಅಂತ ಹೇಳಿ ಆ ಐಡೆಂಟಿಟಿ ಇಟ್ಕೊಂಡು ನನಗೆ ಹೋಗೋಕ್ಕೆ ಇಷ್ಟನೇ ಇರಲಿಲ್ಲ. ಬಿಗ್ ಬಾಸ್ ಅಂತ ಬಂದಾಗ ಅಶ್ವಿನಿ ಅಂತ ಅವ್ರು ನನ್ನನ್ನು ತೊಗೊಳ್ಬೇಕು ಅಂತ. ಸೊ ಆ ಕರೆಗೋಸ್ಕರ ನಾನು ಕಾಯ್ತಾ ಇದ್ದೆ. ಸೊ ಆ ಕರೆ ನನಗೆ ಬಂದಾಗಲೂ ಕೂಡ ನಾನು ಸ್ಟೇಜ್ ಮೇಲೆ ಹೋಗಿ ಹೇಳ್ತೀನಿ, ಅಣ್ಣ 20-25 ವರ್ಷದ ಹಿಂದೆ ನಾನು ನಿಮ್ಮನ್ನು ಅಣ್ಣ ಅಂತ ಕರೆದಿರ್ತೀನಿ, ಇವತ್ತಿಗೂ ನಾನು ಹಾಗೆ ಕರಿತೀನಿ ಅಂತ. ಬಟ್ ಅವ್ರು ಎಲ್ಲಿ ಹೇಗೆ ಅಂತ ಕೇಳ್ತಾರೆ, ಅದು ಬೇಡ ನಾನು ಇನ್ನೊಂದು ಸಲ ಹೇಳ್ತೀನಿ ಅಂತ. ಸೊ ಹೀಗೆ ಯಾರದೇ ಇನ್ಫ್ಲೂಯೆನ್ಸ್ ಇಲ್ಲದೆ ಯಾರ ಹೆಸರು ಹೇಳ್ಕೊಂಡು ಇಲ್ಲಿವರೆಗೂ ನಾನು ಬಂದಿಲ್ಲ ಮೇಡಮ್. ನಾನು ಏನೇ ಒಳ್ಳೇದು ಮಾಡಿದ್ರು ತಪ್ಪು ಮಾಡಿದ್ರು ಎಲ್ಲವೂ ಇದು ನಂದೇ. ಸೊ ಸುದೀಪ್ ಅಣ್ಣ ಅಂತ ಬಂದಾಗ ನಾನು ನಿಜವಾಗ್ಲೂ ಅವ್ರ ಒಬ್ಬ ಹೀರೋ ಆಗಿ ಅಷ್ಟೇ ನೋಡ್ತಾ ಇದ್ದೆ. ಅಣ್ಣ ಅಂತ ಮನಸ್ಸಿಂದ ಕರೆದಿದ್ದೆ. ಬಟ್ ನಿಜವಾಗ್ಲೂ ಅವರು ನನ್ನ ಜೀವನದಲ್ಲಿ ಒಂದು ಗುರುವಿನ ಸ್ಥಾನ ತುಂಬಿದ್ದಾರೆ. ಅಷ್ಟು ವಾರ ನಾನು ಅಲ್ಲಿ ಉಳ್ಕೋಬೇಕು ಅಂದರೆ ಹೊರಗೆ ಜಗತ್ತಿಂದ ಯಾವುದೂ ನಮಗೆ ಗೊತ್ತಿರಲ್ಲ, ಬಟ್ ಹಿಂಟ್ ಕೊಡ್ತಾಯಿದ್ರು. ಯಾವುದೇ ಒಂದು ವಿಚಾರದಲ್ಲಿ ಇದೀಗ ಆಗ್ತಿದೆ ಅಂದಾಗ ಅವ್ರಿಗೆ ಹೇಳೋದ್ರಲ್ಲಿ 100 ಅರ್ಥಗಳಿರ್ತಿತ್ತು. ಹೌದು, ಇವ್ರು ಏನೋ ಹೇಳಿದ್ರು ಅಂದರೆ ಇದ್ರಲ್ಲಿ ಏನೋ ಅರ್ಥ ಇದೆ ಅಲ್ವ ಅಂತ ಅದನ್ನು ಹುಡುಕಿ ತೆಗಿತಾ ಇದ್ವಿ ನಾವು. ಅವ್ರು ನೇರವಾಗಿ ಹೇಳ್ತಿಲ್ಲ, ಯಾಕಂದರೆ ಆಟಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ. ಬಟ್ ಅವ್ರು ಹೇಳಿದ್ರಲ್ಲಿ ನಾನು ಎಷ್ಟು ಅರ್ಥ ಮಾಡ್ಕೊಳ್ಳಿಲ್ವೋ ನಂಗೆ ಗೊತ್ತಿಲ್ಲ. ಬಟ್ ತುಂಬ ಬದಲಾವಣೆಗಳು ಮಾಡ್ಕೋತಾ ಬಂದೆ ನಾನು. ಆ ಬದಲಾವಣೆಗಳು ಮಾಡ್ಕೊಂಡಿದ್ದಕ್ಕೆ ನಾನು 16ನೇ ವಾರದ ತನಕ ಆ ಮನೇಲಿ ಉಳ್ಕೊಂಡೆ, ಕಿಚ್ಚನ ಚಪ್ಪಾಳೆ ತೊಗೊಂಡೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅನಿಸುತ್ತೆ, ಇರ್ಬೋದು. ಊಟ ಮಾಡ್ತಾ ಇದ್ವಿ, ಬಟ್ ನಾನು ಲಾಸ್ಟ್ ಒಂದು ತಿಂಗಳು, ಯಾಕೆಂದರೆ ನನಗೆ ತುಂಬ ಟಫ್ ಇತ್ತು ಜರ್ನಿಯಲ್ಲಿ. ಇಡೀ ಮನೆ ನನ್ನನ್ನು ಟಾರ್ಗೆಟ್ ಮಾಡಿದಾಗ ಅಲ್ಲಿ ನನಗೆ ಅಂತ ಇದ್ದಿದ್ದು ಆ ದೇವಿ ಒಬ್ಬಳೇ ಆ ಇಡೀ ಮನೇಲಿ. ಸೊ ಆ ಎಮ್ಮಂಗೆ ಕೈ ಮುಗಿದು ನಾನು ಹೇಳ್ತೀನಿ, ನಾನು ಈ ಮನೆಯಿಂದ ಹೋಗೋಕ್ಕೆ ಮುಂಚೆ ನನಗೊಂದು ಕಿಚ್ಚನ ಚಪ್ಪಾಳೆ ಬೇಕು. ನನಗೆ ಗೊತ್ತಿಲ್ಲ, ಕ್ಯಾಪ್ಟನ್ಸಿ ಆಸೆನ ನಾನು ಬಿಟ್ಬಿಟ್ಟೆ, ಅದಾಗಲ್ಲ ಅನ್ನೋದು ಯಾಕೋ ನನಗೆ ಬಂತು. ನಾನು ಈ ಮನೇಲಿ ಹೋಗೋ ಅಷ್ಟರಲ್ಲಿ ನನಗೊಂದು ಕಿಚ್ಚನ ಚಪ್ಪಾಳೆ ಬೇಕು. ನಾನು ನಾನ್ ವೆಜ್ ತಿನ್ನಲ್ಲ, ಎಂಥ ಮೊಟ್ಟೆನೂ ಮುಟ್ಟಲ್ಲ ಅಂತ ಕಂಪ್ಲೀಟಲ್ಲಿ ನಾನು ಆ ಊಟನ ಬಿಡ್ತೀನಿ, ಕಟ್ ಮಾಡ್ತೀನಿ. ಫಿನಾಲೆ ಆಗಿ ಹೋಗೋವರೆಗೂ ನಾನು ತಿನ್ನಲ್ಲ ಅಂತ ಶಬ್ದ ಮಾಡ್ತೀನಿ. ನಾನು ಮಾಡಿದ್ದು ಒಂದು ಐ ಥಿಂಕ್ ವಿದಿನ್ 2 ವೀಕ್ಸ್ ಒಳಗಡೆ ನನಗೆ ಕಿಚ್ಚನ ಚಪ್ಪಾಳೆ ಸಿಕ್ಕುತ್ತೆ. ಇಡೀ ಮನೆ ನನಗೆ ಉತ್ತಮ ಅಂತ ಕೊಡ್ತಾರೆ. ಯಾರು ನನ್ನನ್ನು ಕಳಪೆ ಅಂತ 2 ಸಲ ಜೈಲಿಗೆ ಕಳಿಸಿರ್ತಾರೋ ಇಡೀ ಮನೆ ನನಗೆ ಉತ್ತಮ ಕೊಡುತ್ತೆ. ಸೊ ಅದಕ್ಕಿಂತ ಖುಷಿ ವಿಚಾರ